ದುಡ್ಡು ಕೇಳಿದಾಗ ಹಿಂದೂ ಮುಂದೆ ನೋಡಿದ್ರೆ ವಿನಯ್ ಆಗಲಿ ಮಾವ ಆಗಲಿ ಕೊಟ್ಬಿಡ್ತಾರೆ. ಆದರೆ ನಾನು ಈ ಮನೆ ಸೊಸೆ ರುಕ್ಕು ಪದೇ ಪದೇ ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿಕೊಂಡ್ರೆ ಸರಿನಾ ಹೇಳು? ನನಗಂತ ಒಂದು ಮರ್ಯಾದೆ ಇರುತ್ತಲ್ವ? ನಾನು ತಪ್ಪು ಮಾಡಿಬಿಟ್ಟೆ. ಯಾರ್ದೋ ಮಾತು ನಂಬ್ಕೊಂಡು ಹಿಂದೆ ಮುಂದೆ ಯೋಚನೆ ಮಾಡಿದೆ ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಕ್ಕ. ನನಗೆ ಇವಾಗ ಅರ್ಥ ಆಗ್ತಾ ಇದೆ ಶಂಕರಣ್ಣ ಸುಳ್ಳು ಹೇಳ್ದ ಅಂತ. ನೀನು ಹೇಳಿದ್ಮೇಲೆ ಅರ್ಥ ಆಗ್ತಿದೆ. ಸಾರಿ ಅಕ್ಕ. ನೀನು ದೊಡ್ಡ ಮನೆಗೆ ಸೇರಿದ್ಯಾ, ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀಯ. ಈ ಸಣ್ಣ ಬುದ್ಧಿಗೆ ಅದೆಲ್ಲ ಅರ್ಥನೇ ಆಗಲಿಲ್ಲ ಅಕ್ಕ. ಸಾರಿ ಕಣೆ, ನಿಜವಾಗ್ಲೂ ಸಾರಿ ಕಣೆ, ತಪ್ಪಾಯಿತು. ನೋಡು, ಇನ್ಯಾವತ್ತೂ ಹೀಗಾಗಲ್ಲ. ನೀನೇನೇ ಇದ್ರು ಮೊದಲು ನಿನ್ನ ಹತ್ರನೇ ಮಾತಾಡ್ತೀನಿ, ಸರಿನಾ? ನಾನು ಇವಾಗ ಈ ಮನೆ ಸೊಸೆ ಇರ್ಬೋದು ರುಕ್ಕು, ಆದರೆ ಮೊದಲು ನಿನಗೆ ಅಕ್ಕ. ಅದು ಯಾವತ್ತೂ ಬದಲಾಗಲ್ಲ ಕಣೆ. ಬದಲಾಗಲ್ಲ ಅಕ್ಕ. ಐ ಆಮ್ ರಿಯಲಿ ಸಾರಿ ಅಕ್ಕ. ನನಗೆ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೋಗಲಿ ಬಿಡು, ಇವಾಗ ಎಲ್ಲ ಸರಿ ಹೋಗಿದೆ. ನೀನು ಜಾಸ್ತಿ ತಲೆ ಕೆಡಿಸ್ಕೊಬೇಡ. ನೀನಿನ್ನೂ ಚಿಕ್ಕವಳು. ಹೋಗ್ತಾ ಹೋಗ್ತಾ ಎಲ್ಲ ಸೂಕ್ಷ್ಮಗಳು ನಿನಗೆ ಅರ್ಥ ಆಗುತ್ತೆ. ನೀನು ಹೋಗು, ನಾ ಬರ್ತೀನಿ. ರೀ ಪ್ರಭು, ಸೂರ್ಯಪ್ರಕಾಶ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಕಳ್ಸಿದ್ರಿ. ನೀವು ಹೇಳಿದ್ರಿ ಅಂತ ನಾವು ಅರೆಸ್ಟ್ ಮಾಡಕ್ಕೆ ಹೋಗಿದ್ವಿ. ಈಗ ಪೆಂಗ್ ನನ್ನ ಮಕ್ಕಳ ಥರ ವಾಪಸ್ ಬಂದಿದ್ದೀವಿ. ಅದೇನೋ ಹೇಳುತ್ತಲ್ಲ, ರೂಮು ಮಣ್ಣು ಮಸಿ, ನೀವು ಹೇಳಿ ಸ್ಪಾಟಲ್ಲಿ ಹೋಗಿ ಚೆಕ್ ಮಾಡಿದ್ವಿ, ಅಲ್ಲೇನೂ ಇರಲಿಲ್ಲ. ನಿಮ್ಮನ್ನು ನಂಬ್ಕೊಂಡು ಹೋಗಿ ಅವ್ರ ಮುಂದೆ ಪೆಕ್ರುಗಳ ಥರ ನಿಂತು ಸಾರಿ ನಮಗೆ ರಾಂಗ್ ಇನ್ಫಾರ್ಮೇಷನ್ ಬಂದಿದೆ ಅಂತ ತಲೆ ತಕ್ಷ ಮಾಡಿಬಿಟ್ರಲ್ರಿ. ನೋಡಿ, ಸರಿಯಾದ ಇನ್ಫಾರ್ಮೇಷನ್ ಇಲ್ಲದೆ ಗಾಳಿಯಲ್ಲಿ ಗುಂಡಾರಿಸಿ ನಮ್ಮನ್ನು ಬಲಿಕ ಬಕ್ಕ ಮಾಡಿಬಿಟ್ರಿ ಪ್ರಭು. ಇನ್ಮೇಲೆ ಸುಮ್ಮನೆ ನಮಗೆ ಕಾಲ್ ಮಾಡಬೇಡಿ, ಅರ್ಥ ಆಯ್ತಾ? ಹಲೋ, ನೀನೇ ಕಾಲ್ ಮಾಡಿದೆ. ಕೆಲಸ ಆಯಿತು ಅಂತಂದೆ. ರೂಮಲ್ಲಿ ಸರಿಯಾಗಿರೋ ಜಾಗದಲ್ಲೇ ನೋಡಿ ಇಟ್ಟಿದ್ದೀನಿ ಅಂತಂದೆ. ಈಗ ಪೊಲೀಸ್ ಬಂದು ಮೂಲೆ ಮೂಲೆ ಚೆಕ್ ಮಾಡಿದ್ದಾರೆ, ರೂಮಲ್ಲಿ ಏನು ಸಿಕ್ಕಿಲ್ಲ. ಈ ಪ್ರಭು ಹತ್ರನೇ ಡಬಲ್ ಗಮ. ಎಲ್ಲವನ್ನ ಯುದ್ಧದಿಂದ ಗೆಲ್ಲಕ್ಕಾಗಲ್ಲ ಸರ್. ಕೆಲವೊಂದನ್ನ ಯುಕ್ತಿಯಿಂದನೂ ಗೆಲ್ಲಬೇಕಾಗತ್ತೆ. ಏಯ್, ಏನು ಹೇಳ್ತಾ ಇದೆಯಾ? ಸರಿಯಾಗಿ ಹೇಳು. ಆ ನನ್ನ ಮಗ ಆಟೋ ಡ್ರೈವರು ನನ್ನ ತಂಗಿಗೆ ಎಲ್ಲ ವಿಷಯ ಹೇಳಿದ್ದಾನೆ. ನಮ್ಮ ಪ್ಲ್ಯಾನು ಎಲ್ಲನೂ ಬಾಯಿ ಬಿಟ್ಟಿದ್ದಾನೆ. ಒಂದು ವೇಳೆ ಪ್ಲ್ಯಾನ್ ಪ್ರಕಾರ ಎಲ್ಲ ನಡೆದಿದ್ದಿದ್ರೆ ಸೂರ್ಯಪ್ರಕಾಶ್ ಇಷ್ಟೊತ್ತಿಗೆ ಅರೆಸ್ಟ್ ಆಗಿರೋರು. ಅದನ್ನು ನನ್ನ ತಂಗಿ ನೋಡಿರೋಳು. ಆಟೋ ಡ್ರೈವರ್ ಹೇಳಿರೋದಕ್ಕೂ ಇಲ್ಲಿ ನಡೆದಿರೋದಕ್ಕೂ ತಾಳ ಮೇಳ ಹಾಕಿರೋಳು. ಎಲ್ಲ ಕನೆಕ್ಟ್ ಮಾಡಿ ನನ್ನ ಬುಡಕ್ಕೆ ಕೊಳ್ಳಿ ಇಡ್ತಾ ಇದ್ಲು. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಸಿಕ್ಕಾಕೊಂಡ್ರೆ ನಮ್ಮಂಥ ದಡ್ರು ಯಾರಿರ್ತಾರೆ? ನನ್ನ ತಂಗಿ ಕೇಳಿದ್ದು, ಅವಳು ನಂಬಿದ್ದು ಎಲ್ಲ ಸುಳ್ಳಾಗಿ ನಾನು ಸತಿ ಸಾವಿತ್ರಿ ಅಂತ ಪ್ರೂವ್ ಆಗಬೇಕಾಗಿತ್ತು. ಅದಕ್ಕೆ ಸೂರ್ಯಪ್ರಕಾಶ್ ಅರೆಸ್ಟ್ ಆಗೋ ಪ್ಲ್ಯಾನ್ನ ಉಲ್ಟಾ ಮಾಡಿದೆ. ಸೇಡಿನ ಬೆಂಕಿ ಹಚ್ಚಕ್ಕೆ ಹೋಗಿ ನಾವೇ ಅದರಲ್ಲಿ ಸುಟ್ಟು ಹೋಗ್ಬಾರ್ದಲ್ವಾ? ಅದಕ್ಕೆ ಒಂದೊಂದೇ ಹೆಜ್ಜೆ ಇಡೋಣ. ಸ್ವಲ್ಪ ಟೈಮ್ ಕೊಡಿ ಸರ್. ಎಲ್ಲ ಕಡೆಯಿಂದನೂ ಸೇಫ್ ಆಗಿ ಒಂದೇ ಸತಿ ಅಟ್ಯಾಕ್ ಮಾಡೋಣ. ನೀನು ಹೇಳೋದ್ರಲ್ಲೂ ಲಾಜಿಕ್ ಇದೆ. ಏನು ಮಾಡ್ತೀಯೋ ಮಾಡು, ನಿನಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ನಿನ್ನ ಗುರಿ ಅದೇ. ನಿನ್ನ ಗಂಡ ಅವನನ್ನು ಕಂಪ್ಲೀಟಾಗಿ ವಶಕ್ಕೆ ತಗೋ. ನಿನ್ನ ಬಗ್ಗೆ ಅವನು ಪೂರ್ತಿ ಪಾಗಲ್ ಆಗ್ಬಿಡ್ಬೇಕು. ಹಂಗೆ ಮಾಡು. ಅವನ ನಿಯತ್ತು, ಅವನ ನಂಬಿಕೆ ಎಲ್ಲ ನೀನು ಸ್ವತ್ತಾಗಬೇಕು. ಹಂಗೆ ಮಾಡು. ಒಂದು ಸರ್ತಿ ನಾಯಿಗೆ ನಿಯತ್ತು ಬೆಳೀತು ಅಂತಂದರೆ ನೀನು ಬಿಸ್ಕೆಟ್ ಆಗ್ತಾ ಹೋಗು. ನೀನು ಚೂ ಬಿಟ್ಟ ಕಡೆ ಅದು ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ನಮ್ಮನೆ ನಮ್ಮವರು ಅಂತ ಏನು ವ್ಯತ್ಯಾಸ ಮಾಡಲ್ಲ. ಆಮೇಲೆ ಅವರವರೇ ಹೊಡೆದಾಡ್ಕೊಳ್ತಾರೆ. ನಮ್ಮ ಕೆಲಸ ಆಗುತ್ತೆ. ವಿನಯ್ನ ಫಸ್ಟು ಬುಟ್ಟಿಗೆ ಹಾಕೋ. ಅರ್ಥ ಆಯಿತು ಸರ್. ಎಲ್ಲ ನಾನು ನೋಡ್ಕೋತೀನಿ.
ಒಳಗೆ ಬರ್ಬೋದಾ? ಹಾಂ ಬನ್ನಿ. ನಮಸ್ತೆ ಸರ್. ನಾವು ಯಾವ ಲೋನು ತಗೊಂಡಿಲ್ಲ ಸರ್. ನಿಮ್ಮ ಬ್ಯಾಂಕಲ್ಲ, ಎಲ್ಲೂ ತಗೊಂಡಿಲ್ಲ. ನಮ್ಮ ಮನೆಗೆ ನೋಟಿಸ್ ಪೇಪರ್ ಬಂದಿದೆ. ಅದರಲ್ಲಿ ನಮ್ಮ ಮನೆ ಸೀಸ್ ಆಗುತ್ತೆ ಅಂತ ಬರೆದಿದ್ದಾರೆ ಸರ್. ಏನೋ ಮಿಸ್ಟೇಕ್ ಆಗಿರುತ್ತೆ, ಒಂದ್ಸಲ ಚೆಕ್ ಮಾಡಿ ಹೇಳ್ತೀರಾ? ಏನು ಮಿಸ್ಟೇಕ್ ಇಲ್ಲಮ್ಮ. ಮಂಜುನಾಥ್ ಅನ್ನೋರು ಅವ್ರ ಫ್ರೆಂಡು ತೊಗೊಂಡಿರೋ ಲೋನ್ಗೆ ನಿಮ್ಮ ಮನೆ ಡಾಕ್ಯುಮೆಂಟ್ ಶ್ಯೂರಿಟಿ ಹಾಕಿ ಕೊಟ್ಟಿದ್ದಾರೆ. ಫ್ರೆಂಡಾ? ಯಾರು ಅಂತ ಹೇಳ್ಬೋದಾ ಸರ್? ರಾಜೇಶ್ ಅಂತ, ಬಿಸ್ನೆಸ್ಗೆ ಅಂತ ರೀಸನ್ ಕೊಟ್ಟಿದ್ದಾರೆ. ಸರ್, ರಾಜೇಶ ನಮ್ಮಣ್ಣ ಇಬ್ಬರು ಇವಾಗಿಲ್ಲ ಸರ್. ಇಬ್ಬರು ತೀರ್ಕೊಂಡಿದ್ದಾರೆ. ಗೊತ್ತಮ್ಮ, ಇದಕ್ಕೂ ಮುಂಚೆ ನಾವು ಸುಮಾರು ಸಾರಿ ನೋಟಿಸ್ ಕಳಿಸಿದ್ವಿ, ಆದರೆ ಅದಕ್ಕೆ ಉತ್ತರನೇ ಬರಲಿಲ್ಲ. ಸರ್, ಇಲ್ಲಿವರೆಗೂ ಯಾವ ನೋಟಿಸು ಬಂದಿಲ್ಲ. ಇದೇ ಮೊದಲನೇ ಸಲ ಬಂದಿರೋದು ಸರ್. ನಮ್ಗೆ ಯಾರು ಇದ್ರ ಬಗ್ಗೆ ಹೇಳೋ ಇಲ್ಲ. ಈ ಸಾಲ, ಶ್ಯೂರಿಟಿ ಇದ್ರ ಬಗ್ಗೆ ನಮಗೆ ಐಡಿಯಾನೇ ಇಲ್ಲ. ರಾಜೇಶ್ ಅವರ ಅಡ್ರೆಸ್ಗೆ ಕಳಿಸಿದ್ವಮ್ಮ, ಆದರೆ ಅವರು ಸಾವಾಗಿದೆ ಅಂತ ಗೊತ್ತಾಗಿ ರಿಜಿಸ್ಟರ್ ಆದಮೇಲೆ ರಿಕವರಿ ಪ್ರೊಸೆಸ್ ಶುರುವಾಗಿದೆ. ಅವರಿಗೆ ಶ್ಯೂರಿಟಿ ಯಾರು ಹಾಕಿರ್ತಾರೋ ಅವ್ರ ಪ್ರಾಪರ್ಟಿನ ಸೀಸ್ ಮಾಡ್ತೀವಿ. ಅದೇ ಪ್ರೊಸೀಜರು. ಸರ್, ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಸರ್. ಈ ಸೀಸ್ ಅನ್ನೋ ಪದ ಕೇಳಿದ್ರೇ ಭಯ ಆಗುತ್ತೆ. ನಮ್ಮಣ್ಣ ನಮಗೋಸ್ಕರ, ನಮ್ಮಮ್ಮನಿಗೋಸ್ಕರ ಕಟ್ಟಿರೋ ಮನೆ ಸರ್ ಅದು. ನಮಗೆ ಅಂತ ಇರೋದು ಆ ಮನೆ ಒಂದೇ. ಈ ವಿಷಯ ನಮ್ಮಮ್ಮನಿಗೂ ಗೊತ್ತಿಲ್ಲ. ಆ ಮನೆಗೆ ನಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ಸರ್. ಸರ್, ಒಂದು ಸ್ವಲ್ಪ ಟೈಮ್ ಕೊಡಿ ಸರ್. ಏನಾದರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಸರ್. ದುಡ್ಡು ಕಟ್ಟಲೇಬೇಕಮ್ಮ. ಕಟ್ತೀನಿ ಸರ್, ಹೇಗಾದರೂ ಮಾಡಿ ಕಟ್ತೀನಿ. ನೋಡಮ್ಮ, ಈಗಾಗಲೇ ನಿಮಗೆ ಜಾಸ್ತಿ ಟೈಮ್ ಕೊಟ್ಟಿದ್ದೀವಿ. ಸ್ಟ್ಯಾಂಡರ್ಡ್ ಟೈಮ್ ಏನಿದೆಯೋ ಅದಕ್ಕೂ ಜಾಸ್ತಿ ಟೈಮ್ ನಿಮಗೆ ಕೊಟ್ಟಿದ್ದೀವಿ. ನನಗೆ ಅರ್ಥ ಆಗುತ್ತೆ ಸರ್, ಆದರೆ ಆಯ್ತಮ್ಮ, ಒಂದು ಕೆಲಸ ಮಾಡಿ, 1 ತಿಂಗಳು ಟೈಮ್ ಕೊಡ್ತೀನಿ. ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕಾಗಲ್ಲ. ಇದು ನಾನು ನನ್ನ ರಿಸ್ಕಲ್ಲಿ ಮಾಡ್ತಾ ಇರೋದು. ಅಮೌಂಟ್ ಅಷ್ಟೇ ಕ್ಲಿಯರ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್. 1 ತಿಂಗಳಲ್ಲಿ ಅಮೌಂಟ್ನ ಅಡ್ಜಸ್ಟ್ ಮಾಡ್ತೀನಿ.